ರಾಘವೇಂದ್ರ ಸ್ವಾಮಿಗಳು ತಮ್ಮ ತಪೋಶಕ್ತಿಯಿಂದ ಎಷ್ಟೋ ಜನರಿಗೆ ತಮ್ಮ ಕಷ್ಟಗಳನ್ನು ಈಡೇರಿಸ್ತಿದ್ರು. ಇದು ಆಗ ಆಳ್ತಿದ್ದ ಅದೋನಿಯ ನವಾಬನ ಕಿವಿಗೆ ಬೀಳುತ್ತೆ. ಅವರು ರಾಘವೇಂದ್ರ ಸ್ವಾಮಿಗಳು ಯಾರು, ಅವರ ಪವಾಡಗಳೆಲ್ಲ ಸುಳ್ಳು ಅನ್ನೋದನ್ನ ನಿರೂಪಿಸಕ್ಕೆ ಒಂದು ತಟ್ಟೆನ ತಗೊಂಡ್ ಬರ್ತಾರೆ ರಾಘವೇಂದ್ರ ಸ್ವಾಮಿಗೆ ಕೊಡ್ಲಿಕ್ಕೆ. ಅದರಲ್ಲಿ ಮಾಂಸವನ್ನ ಇಟ್ಟಿರ್ತಾರೆ. ಇದು ರಾಘವೇಂದ್ರ ಸ್ವಾಮಿಗಳಿಗೆ ತಿಳಿದಿರೋದಿಲ್ಲ. ಆ ನವಾಬ ರಾಯರ ಮುಂದೆ ಆ ಮಾಂಸವಿದ್ದ ತಟ್ಟೆಯನ್ನ ಇಡ್ತಾನೆ. ರಾಘವೇಂದ್ರ ಸ್ವಾಮಿಗಳ ದಿವ್ಯ ದೃಷ್ಟಿಯಲ್ಲಿ ಆ ತಟ್ಟೆಯಲ್ಲಿ ಮಾಂಸವಿದ್ದಿದ್ದು ಗೊತ್ತಾಗುತ್ತೆ. ಆ ನವಾಬನ್ನ ಒಂದು ಮುಗುಳ್ನಗೆಯಲ್ಲಿ ನೋಡಿ ಶ್ರೀಹರಿಯ ಧ್ಯಾನವನ್ನ ಮಾಡ್ತಾ ಆ ತಟ್ಟೆ ಮೇಲಿದ್ದ ಬಟ್ಟೆಯನ್ನ ತೆಗಿತಾರೆ ರಾಯರು. ಆಗ ಆ ಮಾಂಸವಿದ್ದ ತಟ್ಟೆ ಹಣ್ಣು ಹಂಪಲಾಗಿ ಮಾರ್ಪಾಡಾಗತ್ತೆ. ರಾಯರು ಶ್ರೀಹರಿಯ ನಾಮದಿಂದ ಆ ತಟ್ಟೆಯಲ್ಲಿದ್ದ ಮಾಂಸವನ್ನ ಹೂವು ಹಣ್ಣಾಗಿ ಪರಿವರ್ತನೆ ಮಾಡ್ತಾರೆ. ಹಾಗೆಯೇ ತಿರುಮಲದ ನೈವೇದ್ಯದಲ್ಲಿ ಏನೋ ಬೆರೆಸಿದ್ದಾರೆ ಅನ್ನೋ ಸುದ್ದಿ ಎಲ್ಲ ಕಡೆ ಹರಿದಾಡ್ತಿದೆ. ಹೌದು, ಇದು ಅಪಚಾರವೇ. ಆದ್ರೆ ಒಂದು ಸರಿ ತಿರುಮಲ ವೆಂಕಟೇಶ್ವರನ ಗರ್ಭಗುಡಿಗೆ ಆ ನೈವೇದ್ಯ ಹೋದಾಗ ಅದೇನೇ ಆಗ್ಲಿ ಅದು ತುಂಬಾ ಪವಿತ್ರವಾಗಿ ಹೋಗುತ್ತೆ. ಶ್ರೀಹರಿಯ ನಾಮಸ್ಮರಣೆಯಿಂದ ರಾಯರು ಮಾಂಸವನ್ನ ಹಣ್ಣಾಗಿ ಮಾರ್ಪಾಡಿಸಿದ್ರು. ಇನ್ನು ತಿರುಮಲದ ಲಡ್ಡು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ವೆಂಕಟೇಶ್ವರ ಸ್ವಾಮಿಯ ಪಾದಕಮಲಗಳ ಹತ್ರ ಹೋದಾಗ ಅದು ಮಾರ್ಪಾಡಾಗಲ್ವೇ? ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಹಾಗೆ ನಾವೆಲ್ಲ ಶ್ರೀಹರಿಯ ನಾಮಸ್ಮರಣೆ ಮಾಡೋಣ. ಈ ಅಪಚಾರ ಮುಂದೆ